ರಕ್ತಪಾತಕಿ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್. ಫೈರಿಂಗ್ನಲ್ಲಿ ರಿಕ್ಕಿ ರೈ ಜಸ್ಟ್ ಮಿಸ್ ಆಗಿದ್ದೇ ರೋಚಕ. ರಿಯಲ್ ಎಸ್ಟೇಟ್ ವಿವಾದದಿಂದಲೇ ರಿಕ್ಕಿ ರೈ ಮೇಲೆ ಫೈರಿಂಗ್. ಎಸ್, ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ರೌಡಿಗಳ ಅಟ್ಟಹಾಸದ ದುರ್ಘಟನೆಯೊಂದು ನಡೆದು ಹೋಗಿದೆ. ಡಾನ್ ಅಂದ್ರೆ ಸಾಕು ತಟ್ ಅಂತ ನೆನಪಾಗುವುದು ಮುತ್ತಪ್ಪ ರೈ. ಒಂದಾನೊಂದು ಕಾಲದಲ್ಲಿ ಮುತ್ತಪ್ಪ ರೈ ಹೆಸರು ಕೇಳಿದ್ರೆ ಪುಡಿ ರೌಡಿಗಳು ಗಡಗಡ ನಡುಗ್ತಾ ಇದ್ರು. ಭೂಗತ ಪಾತಕಿ ಮಾಜಿ ಡಾನ್ ಮುತ್ತಪ್ಪ ರೈ ಸಾವನ್ನಪ್ಪಿ ಬರೋಬ್ಬರಿ 5 ವರ್ಷಗಳೇ ಕಳೆದು ಹೋಗಿವೆ. ಅವರ ಸಾವಿನೊಂದಿಗೆ ಅವರ ಬದ್ಧ ವೈರಿಗಳು ಕೂಡ ಸೈಲೆಂಟ್ ಆದ್ರು ಅಂತ ಅಂದುಕೊಳ್ಳೋ ಟೈಮ್ನಲ್ಲಿ ಮುತ್ತಪ್ಪ ರೈ ಮಗನ ಮೇಲೆ ಮಧ್ಯರಾತ್ರಿ ರೌಡಿಗಳು ಅಟ್ಯಾಕ್ ಮಾಡಿ ಫೈರಿಂಗ್ ಮಾಡಿದ್ದಾರೆ. ಈ ಘಟನೆ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಒಂದಾನೊಂದು ಕಾಲದಲ್ಲಿ ಭೂಗತ ಪಾತಕಿಯಾಗಿದ್ದು ರೌಡಿಗಳಲ್ಲಿ ನಡುಕ ಹುಟ್ಟಿಸಿದ್ದ ಮುತ್ತಪ್ಪ ರೈನ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಏಕಾಏಕಿ ಅಟ್ಯಾಕ್ ಆಗಿದ್ದು ಫೈರಿಂಗ್ ನಡೆಸಲಾಗಿದೆ. ಸದಾ ಗನ್ನನ್ನ ಜೊತೆಯಾಗಿ ಇಟ್ಟುಕೊಂಡು ಓಡಾಡುವ ರಿಕ್ಕಿ ರೈ ಮೇಲೆ ಮಧ್ಯರಾತ್ರಿ ರಾಮನಗರ ತಾಲೂಕಿನ ಬಿಡದಿಯ ಅವರ ಮನೆಯಿಂದ ಬೆಂಗಳೂರಿಗೆ ಹೊರಟಿದ್ದ ವೇಳೆ ರಿಕ್ಕಿ ರೈ ಇದ್ದ ಕಾರಿನ ಮೇಲೆ 2 ಸುತ್ತಿನ ಗುಂಡಿನ ದಾಳಿ ನಡೆದಿದ್ದು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ. ಕಪ್ಪು ಬಣ್ಣದ ಫಾರ್ಚುನರ್ ಕಾರಿನ ಹಿಂದಿನ ಸೀಟಿನಲ್ಲಿ ರಿಕ್ಕಿ ರೈ ಕುಳಿತಿದ್ರು. ಆದ್ರೆ ದುಷ್ಕರ್ಮಿಗಳು ಡ್ರೈವಿಂಗ್ ಸೀಟನ್ನ ಗುರಿಯಾಗಿಸಿ ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಅಲ್ಲಿ ರಿಕ್ಕಿ ರೈನ ಮೂಗು ಹಾಗೂ ಕೈ ಭಾಗಕ್ಕೆ ಗಾಯಗಳಾಗಿದ್ದು ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಪ್ರತಿ ಬಾರಿಯೂ ರಿಕ್ಕಿ ರೈ ತಮ್ಮ ಕಾರನ್ನ ತಾವೇ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಡ್ರೈವಿಂಗ್ ಸೀಟನ್ನೇ ಟಾರ್ಗೆಟ್ ಮಾಡಿ ಫೈರ್ ಮಾಡಿದ್ದಾರೆ. ಆದರೆ ನಿನ್ನೆ ಡ್ರೈವರ್ ಬಸವರಾಜು ಕಾರನ್ನ ಡ್ರೈವ್ ಮಾಡ್ತಾ ಇದ್ದು ರಿಕ್ಕಿ ರೈ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದರಿಂದ ಫೈರಿಂಗ್ನಿಂದ ಪಾರಾಗಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ರಷ್ಯಾದಿಂದ ರಿಕ್ಕಿ ರೈ ಬೆಂಗಳೂರಿಗೆ ಮರಳಿದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಆಕ್ಟಿವ್ ಆಗಿದ್ರು. ರಿಯಲ್ ಎಸ್ಟೇಟ್ ವಿಚಾರವಾಗಿ ಈ ಹಿಂದೆಯೂ ವಿವಾದ ಎದ್ದಿತ್ತು. ಹೀಗಾಗಿಯೇ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದೆ ಅಂತ ಅನುಮಾನ ಶುರುವಾಗಿದೆ. ಫೈರಿಂಗ್ ನಡೆದ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದು 2 ಬುಲೆಟ್ 1 ಮೊಬೈಲ್ ಪತ್ತೆಯಾಗಿದ್ದು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇತ್ತ ಮುತ್ತಪ್ಪ ರೈ ಅವರ ಮನೆಯಿಂದ ಹೊರಬರ್ತಿದ್ದಂತೆ ರೋಡ್ನಲ್ಲಿ ರಿಕ್ಕಿ ರೈ ಮೇಲೆ ಅಟ್ಯಾಕ್ ನಡೆದಿರುವುದು ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಫೈರಿಂಗ್ ಹಿಂದೆ ಭೂಗತ ಲೋಕದ ಕೈವಾಡ ಇದೆಯಾ ಅಥವಾ ತಂದೆ ಮುತ್ತಪ್ಪ ರೈ ಮೇಲಿನ ದ್ವೇಷ ಅಥವಾ ರಿಕ್ಕಿ ಮೇಲಿನ ವೈಯಕ್ತಿಕ ಜಿಡ್ಡಿಗೆ ವೈರಿಗಳು ಫೈರಿಂಗ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದು ದುಷ್ಕರ್ಮಿಗಳನ್ನ ಕೆಡ್ಡಾಗಿ ಕೆಡವಲು ಮುಂದಾಗಿದ್ದಾರೆ. ರಿಕ್ಕಿ ಕಾರು ಚಾಲಕ ಬಸವರಾಜ್ ದೂರನ್ನ ಆಧರಿಸಿ 3 ವಿರುದ್ಧ ದೂರು ದಾಖಲಾಗಿದೆ. ರಾಜೇಶ್ ಮಲ್ಲಿ, ಅನುರಾಧ, ನಿತೇಶ್ ಶೆಟ್ಟಿ ಹಾಗೂ ವೈದ್ಯನಾಥನ್ ಎಂಬುವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಪೊಲೀಸರ ತನಿಖೆಯ ಬಳಿಕವಷ್ಟೇ ರಿಕ್ಕಿ ರೈ ಮೇಲಿನ ಫೈರಿಂಗ್ಗೆ ಅಸಲಿ ಕಾರಣ ಏನು ಅನ್ನೋದು ತಿಳಿದು ಬರಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.